ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಕೂಡ ಸೂಪರ್ ಆಗಿದ್ದೀರಾ ಅಂತ ಅನ್ಕೋತಾ ಇದ್ದೀನಿ. ಮನೇಲಿ ಕೂತು ಬೋರ್ ಆಗ್ತಿದ್ದೆ ನಾನು, ಅದಕ್ಕೆ ಇವತ್ತು ಜರ್ನಿ ಮಾಡಬೇಕು ಅಂದ್ಕೊಂಡಿದ್ದೀನಿ. ಇವತ್ತಿನ ಲಾಗಲ್ಲಿ ಏನು ವಿಶೇಷಪ್ಪ ಅಂದರೆ, ಇವತ್ತು ನಾನು ಜರ್ನಿ ಮಾಡ್ತಾ ಇದ್ದೀನಿ. ಅಂದರೆ ಅದು ಪ್ಲೇಸ್ ಇದೆಯಲ್ಲ, ಅದು ತುಂಬ ಅಂದರೆ ತುಂಬ ವಿಶೇಷ ಇದೆ. ನೀವು ಕೂಡ ಇದು ವಿಡಿಯೋ ತುಂಬ ಎಂಡ್ ತನಕ ನೋಡಿ. ಎಲ್ಲಿ ಹೋಗ್ತಾ ಇದ್ದೀನಿ ಅಪ್ಪ ಅಂದರೆ ಕೃಷ್ಣಪುರಕಲ್ಲಿ ಹೋಗ್ತಾ ಇದ್ದೀನಿ, ಅಲ್ಲಿ ಗುಡ್ಡಕ್ಕೆ ಹೋಗ್ತಾ ಇದ್ದೀನಿ. ಸೊ ಇದು ಕೂಡ ಒಂದ್ಸಲ ವಿಡಿಯೋ ಹಾಕಿದ್ದೆ, ಬಟ್ ಅದರಲ್ಲಿ ಅಷ್ಟೊಂದು ಡೀಟೇಲ್ ಹಾಕಿದ್ದಿಲ್ಲ. ಇವತ್ತು ನಾನು ಲೊಕೇಶನ್ ಪ್ಲಸ್ ಅದು ಡೀಟೇಲ್ ಅಲ್ಲಿ ಹೆಂಗೆ ಹೋಗಬೇಕು ಹೆಂಗಿಲ್ಲ ಎಲ್ಲನೂ ದಾರಿ ಮತ್ತಂದರೆ ಹೆಂಗೆ ಏರಬೇಕು, ಎಷ್ಟು ಕೇರ್ಫುಲ್ ಇರಬೇಕು ಎಲ್ಲನೂ ಹಾಕ್ತಾ ಇದ್ದೀನಿ. ಸೊ ಲೆಟ್ಸ್ ಗೋ ಸ್ಟಾರ್ಟ್. ಸೊ ನಡೀರಿ ಮತ್ತೆ ಹೋಗೋಣ. ಎಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ಕೃಷ್ಣಪುರಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲೇ ಮರಡಿ ಮಲ್ಲಿಕಾರ್ಜುನ ಟೆಂಪಲ್ ಅಂತ ಅಂತಾರೆ. ಆ ಟೆಂಪಲ್ ನಮ್ಮ ಮನೆ ದೇವರೇನೆ, ನಿಮ್ಗೆ ಗೊತ್ತಿರುತ್ತೆ. ಸೊ ಇಲ್ಲಿ ನೀವು ಬಸ್ಸಲ್ಲಿ ಕೂಡ ಹೋಗ್ಬೋದು, ಬಸ್ ಕೂಡ ಅವೈಲೇಬಲ್ ಇರುತ್ತೆ. ಬಟ್ ನಾನೇನಿದೆಯಲ್ಲ ಬೈಕಲ್ಲೇ ಹೋಗ್ತಾ ಇದ್ದೀನಿ, ಯಾಕಂದರೆ ಸುತ್ತಮುತ್ತ ವಾತಾವರಣ ತುಂಬ ನನಗೆ ಇಷ್ಟ, ತುಂಬ ಚೆನ್ನಾಗಿ ಅನಿಸುತ್ತೆ ನನಗೆ ಬೈಕಲ್ಲಿ ಹೋಗೋಕ್ಕೆ. ನೋಡ್ತಾ ಇದ್ದೀರಾ ಬೆಟ್ಟ, ಎಷ್ಟೊಂದು ದೊಡ್ಡ ದೊಡ್ಡ ಬೆಟ್ಟ ಇದ್ದಾವೆ ಇಲ್ಲಿ ನಮ್ಮ ಸಗರ್ ಕಡೆ ಇದೆಯಲ್ಲ ಫ್ರೆಂಡ್ಸ್, ಬೆಟ್ಟನೇ ಬೆಟ್ಟ ಎಲ್ಲ ಕಡೆ. ತುಂಬ ಅಂದರೆ ತುಂಬ ಚೆನ್ನಾಗೇ ಕೂಡ ಅನಿಸುತ್ತೆ ಇಲ್ಲಿ ಬರೋಕ್ಕೆ. ಸೊ ಇವತ್ತು ನಾವು ಸ್ಯಾಟರ್ಡೇ ಅದಲ್ಲ, ಸಂಡೇಗೆ ಹೋಗ್ತಾ ಇದ್ದೀವಿ. ಇವಾಗ ಮಾರ್ನಿಂಗ್ 8 ಗಂಟೆ ಆಗಿತ್ತು. ನೋಡ್ತಾ ಇದ್ದೀರಾ ಇದು ಇಲ್ಲಿ ಚೆನ್ನಾಗಿ ಒಂದು ಗಿಡ ಮರ ಪ್ಲಸ್ ಹೊಲಗೋಡು ಚೆನ್ನಾಗಿ ಅನಿಸ್ತಾ ಇತ್ತು. ಇಲ್ಲಿ ದಾರಿ ಬಸವಣ್ಣ ಅದಾನ. ಸೊ ಇಲ್ಲಿ ಪೂಜೆ ಮಾಡಿಕೊಂಡೇ ನಾವು ಮುಂದೆ ಹೋಗೋದು. ಇವಾಗ ಇಲ್ಲಿ ಪೂಜೆ ಮಾಡ್ಕೊಂಡಿದ್ದೀವಿ, ಮತ್ತೆ ಪ್ರಯಾಣ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಈಗ ಆಲ್ಮೋಸ್ಟ್ ಇಲ್ಲಿ ಕೃಷ್ಣಪುರಲ್ಲಿ ಗುಡ್ಡ ಕಾಣ್ತಾ ಇದೆಯಲ್ಲ, ನಾನು ತೋರಿಸ್ತಾ ಇದ್ದೀನಿ, ಅಲ್ಲಿ ನಾವು ಬರ್ತಾ ಇದ್ದೀವಿ. ನೀವು ಖಂಡಿತ ಅಂದರೆ ಖಂಡಿತ ಈ ಪ್ಲೇಸಿಗೆ ಬರಬೇಕು. ಯಾಕೆ ಅಂತ ನೀವು ಮುಂದೆ ನೋಡ್ಮೇಲೆ ಗೊತ್ತಾಗುತ್ತೆ. ಬಟ್ ವಿಡಿಯೋ ನಡುವಲ್ಲಿ ಸ್ಕಿಪ್ ಮಾಡಬೇಡಿ, ಅದು ಎಷ್ಟು ಚೆನ್ನಾಗಿದೆ ಅಂತ ನೀವೇ ನೋಡ್ಬೋದು. ಪ್ಲಸ್ ವಿಡಿಯೋಲಿ ಯಾರು ನೀವಿದ್ದೀರಾ ಅಂದರೆ ಫ್ರೆಂಡ್ಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಮತ್ತಂದರೆ ವಿಡಿಯೋ ಎಂಡ್ ತನಕ ನೋಡಿ, ಲೈಕ್ ಕೂಡ ತಿಳಿಸಿ, ಕಮೆಂಟ್ ಕೂಡ ಮಾಡಿ. ಇವಾಗ ನೋಡ್ತಾ ಇದ್ದೀರಾ ಇಲ್ಲ ಕೃಷ್ಣಪುರಲ್ಲಿ ಇದೆ ನೋಡಿ, ಇಲ್ಲೇ ಬರ್ತಾ ಇದ್ದೀವಿ. ಇಲ್ಲಿ ಮರಡಿ ಮಲ್ಲಿಕಾರ್ಜುನ್ ಟೆಂಪಲ್ ಬಂದಿದೆ. ಇವಾಗ ಇದ್ರ ಒಳಗಡೆ ನಾವು ಹೋಗ್ತಾ ಇದ್ದೀವಿ. ನೋಡಿ ಫ್ರೆಂಡ್ಸ್, ಇದು ನಿಮಗೆ ಲೊಕೇಶನ್ ಕೂಡ ಹಾಕಿರ್ತೀನಿ, ನಿಮಗೆ ಬರಬೇಕಾಗಿದ್ರೆ. ಟ್ರ್ಯಾಕಿಂಗ್ ಅಂತ ಒಂದು ಪ್ಲೇಸ್ ಅನ್ಬೋದು. ತುಂಬ ಅಂದರೆ ತುಂಬ ಗ್ರೀನ್ ಪ್ಲೇಸ್ ಇದೆ, ತುಂಬ ಚೆನ್ನಾಗಿ ಮತ್ತಂದರೆ ಮನಸ್ಸಿಗೆ ಶಾಂತಿ ಕೂಡ ಪ್ಲೇಸ್ ಇದೆ. ಇಲ್ಲಿ ಯೋಗ ಮಾಡೋಕ್ಕೆ ಕೂಡ ಬರ್ತಾರೆ ಒಬ್ಬೊಬ್ಬರು. ಏನಿದೆ ಒಂದು ಟೀಮ್ ಇದೆ ಫ್ರೆಂಡ್ಸ್ ಇಲ್ಲಿ, ಅಂದರೆ ಬಿಗ್ ಟೀಮ್ ಇದೆ. ಯೋಗ ಮೆಡಿಟೇಷನ್ ಎಲ್ಲನೂ ಇಲ್ಲಿ ಮಾಡಿಸ್ತಾರೆ. ಅಂದರೆ ಅಲ್ಲೊಂದು ಕ್ಲಾಸ್ ಕೂಡ ಮಾಡ್ತಾರೆ ಇಲ್ಲೇ, ಯಾಕಂದರೆ ತುಂಬ ನೆಮ್ಮದಿ ಕೂಡ ಪ್ಲೇಸ್ ಇದೆ. ಸೊ ಇಲ್ಲೇ ಕೂಡ ಬಂದು ಮಾಡ್ತಾ ಇರ್ತಾರೆ. ಇವಾಗ ನಾವು ಆಲ್ಮೋಸ್ಟ್ ಇಲ್ಲಿ ಬಂದಿದ್ದೀವಿ, ನೋಡ್ತಾ ಇದ್ದೀರಾ. ಆಲ್ಮೋಸ್ಟ್ ರೀಚ್ ಕೂಡ ಆಗಿದ್ದೀವಿ. ತುಂಬ ಎಕ್ಸೈಟ್ಮೆಂಟ್ ಇದ್ದೀನಿ ನಾನು ಗುಡ್ಡ ಏರೋಕ್ಕೆ. ಕೆಲವೊಬ್ರಿಗೆ ಗುಡ್ಡ ಏರೋದು ಆಗಲಿಲ್ಲ ಅಂದರೆ ನೀವು ಡೋಂಟ್ ವರಿ, ಒಂದು ಸೆಕೆಂಡ್ ದಾರಿ ಕೂಡ ಇದೆ. ಆ ದಾರಿಯಲ್ಲಿ ಹೋಗಿದ್ರೆ ನೀವು ಬೈಕಲ್ಲಿ ಮೇಘ ಹೋಗ್ಬೋದು, ಅಂದರೆ ಫುಲ್ ಮೇಲೆ ರೀಚ್ ಮಾಡ್ಬೋದು. ಈಗ ನಿಮಗೆ ಟ್ರೆಕ್ಕಿಂಗ್ ಅಂತ ಅಂದ್ಕೊಂಡು ನೀವು ಮೇಲೆ ಏರಬೇಕು ಅಂದ್ಕೊಂಡಿದ್ರೆ ನನ್ನಂಗೆ ನೀವು ಈ ಥರ ಏರ್ಬೋದು. ಸೊ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಏರೋಕ್ಕೆ. ಇಲ್ಲಿ 1-2 ಸ್ಟೆಪ್ ಇಲ್ಲ ಫ್ರೆಂಡ್ಸ್, ಸಾವಿರಾರು ಸ್ಟೆಪ್ ಇದ್ದಾವೆ. ಸೊ ಫಸ್ಟ್ ಆಫ್ ಆಲ್ ನಾನು ಹೇಳ್ತಾ ಇದ್ದೀನಿ ನೋಡಿ. ಇವಾಗ ನಾವು ಒಂದು ಸ್ಟೆಪ್ ಏರ್ತಾ ಇದ್ದೀವಿ. ಭೂಮಿಕಾ ಏನಲ್ಲ, ಭೂಮಿಕಾ ಅವ್ರ ಕಾಕಂಗ್ ಕೂಡ ಬೈಕಲ್ಲಿ ಹಿಂದ್ಗಡೆದಿಂದ ಬರ್ತಾ ಇದ್ದಾಳೆ. ಸೊ ನಾನು ಮತ್ತಂದರೆ ನನ್ನ ಹಸ್ಬೆಂಡ್ ಮತ್ತಂದರೆ ಆರುಕುನ್ನ ಏರ್ತಾ ಇದ್ದೀವಿ. ಆರುಕುನ್ನಾಗೆ ನಾನು ಸ್ವಲ್ಪ ಮತ್ತು ನನ್ನ ಹಸ್ಬೆಂಡ್ ಸ್ವಲ್ಪ ಈ ಥರ ತೊಗೊಂಡು ಹೋಗ್ತಾ ಇದ್ದೀವಿ. ನೋಡಿ ಒಂದು ಅಂದರೆ ಆಲ್ಮೋಸ್ಟ್ ನೀವು ವಾಟರ್ ಬಾಟಲ್ ನೀವು ಇಟ್ಕೋಬೋದು ನಿಮ್ಮ ಲೆಕ್ಕ. ಒಟ್ಟು ನಾವು ವಾಟರ್ ಬಾಟಲ್ ಒಂದು ಇಟ್ಕೊಂಡಿದ್ದೀವಿ. ಸೊ ಸ್ವಲ್ಪ ಏರೋದು ಕುಂಡ್ರೋದು ಮಾಡ್ತಾ ಇದ್ದೀವಿ, ಯಾಕಂದರೆ ಬೇಗನೆ ಹಿಂಗೆ ಪೂರ್ತಿ ಮೇಲೆ ಏರೋದೇ ಆಗೋದಿಲ್ಲ. ಸೊ ಸ್ವಲ್ಪ ಏರಿ ಕೂಡ್ತಾ ಇದ್ದೀವಿ. ತುಂಬ ಅಂದರೆ ತುಂಬ ಟಯರ್ಡ್ ಕೂಡ ಅನಿಸುತ್ತೆ, ಬಟ್ ನೆಮ್ಮದಿ ಕೂಡ ಇರುತ್ತೆ. ನಾವು ಶಿವನ ಸಾಂಗ್ ಹಚ್ಕೊಂಡು ಚೆನ್ನಾಗಿ ಈ ಥರ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ಯಾರಿಗೆ ಈ ಥರ ಪ್ಲೇಸಿಗೆ ಹೋಗಬೇಕು ಇಷ್ಟ ಅಂದರೆ ನನಗೆ ಕಮೆಂಟ್ ಮಾಡಿ ಖಂಡಿತ ತಿಳಿಸಿ. ಯಾಕಂದರೆ ಕೆಲವೊಬ್ಬರಿಗೆ ಅಷ್ಟೊಂದು ಏರೋದು ಆಗಲಿಲ್ಲ ಅಂದರು ನೀವು ಬೈಕಲ್ಲಿ ಕೂಡ ಹೋಗ್ಬೋದು, ಡೋಂಟ್ ವರಿ ಫ್ರೆಂಡ್ಸ್. ಇವಾಗ ನೋಡಿ, ಇವಾಗ ನಡುವಲ್ಲಿ ಬಂದೀವಿ ಅಂದರೆ ಬಂದೀವಿ ಅನ್ಕೋಬೇಕು. ಸೊ ಇಲ್ಲಿ ರೆಸ್ಟ್ ಮಾಡ್ತಾ ಇದ್ದೀವಿ. ಇಲ್ಲಿ ನೋಡಿ ತುಂಬ ಅಂದರೆ ತುಂಬ ಮರಗಳಿದ್ದಾವೆ. ಹಿಂಗೆ ಸೀತಾಫಲ ಹಣ್ಣು ಇರ್ತಾವಲ್ರಿ ಫ್ರೆಂಡ್ಸ್, ಸೀತಾಫಲ ಹಣ್ಣು ನೋಡಿ ಎಷ್ಟು ಚಂದ ಬಂದಿದ್ದಾವೆ. ಫುಲ್ ಗುಡ್ಡ ತುಂಬ ಸೀತಾಫಲ ಹಣ್ಣು ತುಂಬಿದ್ದಾವೆ. ಸೊ ಇವಾಗ ಅವು ಇಷ್ಟು ದೊಡ್ಡ ಆಗಿದ್ದೇವೆ ಅಂದರೆ ಹಣ್ಣಾಗಿಲ್ಲ, ಇನ್ನು 2 ಮಂತ್ ಇಲ್ಲ 1 ಮಂತ್ ಆಗುತ್ತೆ ಹಣ್ಣಾಗೋಕ್ಕೆ. ಇಲ್ಲಿ ಎಷ್ಟು ಸೀತಾಫಲ ಹಣ್ಣು ಐತೆಲ್ಲ ಫ್ರೆಂಡ್ಸ್, ನೀವು ಆರಾಮಾಗಿ ತಿನ್ಬೋದು, ತಿನ್ಕೊಂತು ಹೋಗ್ಬೋದು. ಇಲ್ಲಿ ತುಂಬ ಅಂದರೆ ತುಂಬ ಕೋತಿಗಳು ಕೂಡ ಇರುತ್ತೆ.
ಕೋತಿಗಳು ಅಷ್ಟೇ ಇರುತ್ತೆ. ಯಾಕಂದರೆ ಅಲ್ಲಿ ಬೇರೆ ಕಡೆ ಗುಡ್ಡ ಇದ್ದರೆ ಬೇರೆ ಪ್ರಾಣಿ ಕಾಣ್ಬೋದು, ಬಟ್ ನಾವು ಇಲ್ಲಿ ಹೋಗುವಾಗ ಕೋತಿ ಇರುತ್ತೆ. ಸೊ ಇಲ್ಲಿ ಪುಟ್ಟಿ ತುಂಬ ಚಿತ್ತಪ್ಪಳ ಹಣ್ಣು ಅಲ್ಲಿ ಊರಲ್ಲಿ ಮಾಡ್ತಾ ಇರ್ತಾರೆ, ಬಟ್ ಇಲ್ಲಿ ಪರ್ಮಿಷನ್ ಇರೋದಿಲ್ಲ. ಇವಾಗ ಇಲ್ಲೇ ತಿನ್ಕೊಂಡು ಹೋಗ್ಬೋದು ನೀವು ಆರಾಮ್ಸೆ. ಸೊ ನೋಡಿ, ಮೇಗೆ ಲೊಕೇಶನ್ ಇರುತ್ತೆ ಅಲ್ಲ, ನೀವು ಗೂಗಲ್ ಮ್ಯಾಪಲ್ಲಿ ಲೊಕೇಶನ್ ನೋಡ್ತೀರಾ ಆ ಥರ ಕಾಣುತ್ತೆ ಫ್ರೆಂಡ್ಸ್. ಹಾಫ್ ಮೇಲೆ ಹೋದ್ಮೇಲೆ ನೋಡ್ತೀರಾ, ನಾನು ಇಲ್ಲಿ ಮೇಲ್ಮೇಲೆ ಇಲ್ಲಿ ಶೂಟ್ ಮಾಡ್ತಾ ಇದ್ದೀನಿ. ಈ ಥರ ತುಂಬ ಬ್ಯೂಟಿಫುಲ್ ಆಗಿ ಒಂದು ಪ್ಲೇಸ್ ಕಾಣ್ತಾ ಇದೆ. ಸುತ್ತಮುತ್ತ ನಮ್ಮ ಊರ ಬೇರೆ ಊರಲ್ಲೂ ಕಾಣ್ತಾ ಇದೆ. ಇಲ್ಲಿ ದೇವದುರ್ಗದಲ್ಲಿ ಒಂದು ನದಿ ಬರುತ್ತೆ ಅಲ್ಲ ಫ್ರೆಂಡ್ಸ್, ಏನಂತ ಕೃಷ್ಣ ನದಿ ಅಂತಾರಲ್ಲ, ಆ ಕೃಷ್ಣ ನದಿ ಕೂಡ ಅಲ್ಲಿ ಕಾಣುತ್ತೆ ಫ್ರೆಂಡ್ಸ್. ನಾನು ಜೂಮ್ ಮಾಡಿ ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್. ಮುಂದೆ ಹೋದ್ಮೇಲೆ ಅಲ್ಲಿ ಕೃಷ್ಣ ನದಿ ಕೂಡ ಆರಾಮ್ಸೆ ಕಾಣುತ್ತೆ ಫ್ರೆಂಡ್ಸ್. ನೋಡಿ, ನಾವು ಇನ್ನೂ ಮೇಲೆ ಹೋಗಬೇಕು. ಸೊ ಇನ್ನೊಂದು ಸ್ವಲ್ಪ ರೆಸ್ಟ್ ಮಾಡಿದ್ದೀವಿ. ನೋಡಿ ಇವಾಗ ಹೆಂಗೆ ಕಾಣುತ್ತೆ ಅಲ್ಲಿ ಸ್ವಲ್ಪ ಇಲ್ಲಿ ಒಂದು ಲೈನಾಗಿ ಕಾಣ್ತಾ ಇದೆಯಲ್ಲ, ಅದೇ ಕೃಷ್ಣ ನದಿ. ಇವಾಗ ನಾವು ರೀಚ್ ಆಗಿದ್ದೀವಿ ಫ್ರೆಂಡ್ಸ್ ಫೈನಲಿ. ಸೊ ಇವಾಗ ಮೇಗೆ ಹೋಗ್ತಾ ಇದ್ವಿ. ಫಸ್ಟ್ ಆಫ್ ಆಲ್ ನಾನು ಕಾಲು ತೊಳ್ಕೊತೀನಿ. ಇಲ್ಲಿ ನೋಡಿ, ನಾನು ಕಾಲು ತೊಳ್ಕೊಳ್ಳೋಕ್ಕೆ ಇಲ್ಲಿ ಬಂದಿದ್ದೀನಿ. ಫಸ್ಟ್ ಕಾಲು ತೊಳ್ಕೊಂಡು ಮುಖ ತಕ್ಕೊಂಡು ಚೆನ್ನಾಗಿ ಕಾಲು ಮುಖ ತಕ್ಕೊಂಡು ಒಳಗಡೆ ಹೋಗ್ತೀವಿ ಫ್ರೆಂಡ್ಸ್. ಅದು ಮೇಲೆ ರೀಚ್ ಆದಮೇಲೆ ಅದು ರಿಲ್ಯಾಕ್ಸೇಷನ್, ಅದು ಚೆನ್ನಾಗಿ ಒಂದು ಫೀಲಿಂಗ್ ಇರುತ್ತಲ್ಲ, ಅದು ಫುಲ್ ಬೇರೆನೇ ಇರುತ್ತೆ ಫ್ರೆಂಡ್ಸ್. ಯಾಕಂದರೆ ನಾವು ಕುಂತು ಏರಿ ಕುಂತು ಇವಾಗ ಬರುತ್ತೆ ಅಂತ ವೆಯ್ಟ್ ಮಾಡ್ಕೋತು ಏರ್ತಾ ಇರ್ತೀವಲ್ಲ, ಅದೇ ಎಕ್ಸೈಟ್ಮೆಂಟ್ ಆದಮೇಲೆ ಅಲ್ಲಿ ಮೇಲೆ ಹೋದ್ಮೇಲೆ ಒಂಥರ ಫುಲ್ ರಿಲ್ಯಾಕ್ಸೇಷನ್, ಮತ್ತಂದರೆ ತುಂಬ ಪ್ರೌಡ್ ಫೀಲ್ ಆಗುತ್ತೆ. ಇಷ್ಟು ಮೇಲೆ ಬಂದಿವಿ, ರೀಚ್ ಆದಿವಿ ಅಂತ ನನಗೂ ಕೂಡ ಆ ರೀಚ್ನೆಸ್ ಮತ್ತು ಪ್ರೌಡೆಸ್ನೆಸ್ ಅನ್ನಿಸ್ತಾ ಇತ್ತು. ಇವಾಗ ಮುಖ ಕೂಡ ಚೆನ್ನಾಗಿ ತೊಳ್ಕೊಂಡಿದ್ದೀನಿ ನಾನು. ಇಷ್ಟೊಂದು ಕಟ್ನೀರು ಬಸ್ತಿತ್ತು ಫ್ರೆಂಡ್ಸ್, ಹೇಳ್ಬಾರ್ದು. ನಾಳೆ ಮುಖ ತೊಗೊಳ್ಳೋದು ಅವಶ್ಯಕತೆನೇ ಇರಲಿಲ್ಲ, ಅಷ್ಟೊಂದು ಕಟ್ನೀರು ಬಸ್ತಿತ್ತಾಯಿತು. ಬಟ್ ಅಂದರೂ ಜರ ಕೂಲ್ ಆಗಬೇಕು ಅಂತ ಮತ್ತು ಮೇಲೆ ಬಂದೀವಿ ಅಂತ ಮುಖ ತೊಗೊಂಡಿದ್ದೀನಿ. ಇವಾಗ ಗುಡಿಯಲ್ಲಿ ರೀಚ್ ಆಗ್ತಾ ಇದ್ದೀವಿ, ನೋಡ್ಬೋದಾ. ಇವಾಗ ನಾನು ಮತ್ತಂದರೆ ಗುಡಿಯಲ್ಲಿ ರೀಚ್ ಆಗ್ತಾ ಇದ್ದೀವಿ. ನೋಡಿ, ಇಲ್ಲಿ ಇದೆ ಗುಡಿ ಇದೆ ಫ್ರೆಂಡ್ಸ್. ಇವಾಗ ಒಳಗಡೆ ಹೋಗ್ತಾ ಇದ್ದೀನಿ. ನೋಡಿ, ಇಲ್ಲಿ ನಾವು ಕೋತಿಗಳು ವಾನರ್ಸ್ ಏನೋ ತುಂಬ ಇರುತ್ತೆ ಅಂತ ನಾವು 2 ಡಜನ್ ಬಾಳಿಕೆ ಕೂಡ ತಂದಿದ್ದೀವಿ. ಇವಾಗ ನೋಡಿ, ಕೋತಿಗಳು ಇಷ್ಟೊಂದು ಬರುತ್ತಲ್ಲ ಫ್ರೆಂಡ್ಸ್, ಗೇಟ್ ಹಾಕೋದು ತುಂಬಾ ಅವಶ್ಯಕತೆ ಇರುತ್ತೆ. ಒಳಗಡೆ ಬರ್ತಾ ಇದ್ದೀವಿ. ಸೊ ಅದು ಫೈನಲ್ ನೋಡ್ತೀವಲ್ಲ ನಾವು, ಶಿವನ ಮುಖ ಇಷ್ಟು ಚೆನ್ನಾಗಿ ಅನಿಸುತ್ತೆ. ಇಟ್ಟು ಮೇಲೆ ಬಂದ್ಮೇಲೆ ಆತನ ದರ್ಶನ ತೊಗೊಳ್ಳೋದಂದರೆ ತುಂಬ ದೊಡ್ಡದು ಫ್ರೆಂಡ್ಸ್. ಯಾಕಂದರೆ ನೋಡಿ, ಇವಾಗ ನನಗೆ ರಿಲ್ಯಾಕ್ಸ್ ಅನ್ನಿಸ್ತಾ ಇದೆ. ನಿಮಗೂ ಕೂಡ ಶೂಟ್ ಮಾಡ್ತಾ ತೋರಿಸ್ತಾ ಇದ್ದೀನಿ. ಒಂದು ಶೂಟ್ ಮಾಡಿ ನಾನು ಕೂಡ ನಮಸ್ಕಾರ ಮಾಡಿ ಚೆನ್ನಾಗಿ ನಾವು ಇಲ್ಲಿ ಅಭಿಷೇಕ ಮಾಡಿಸ್ತಾ ಇದ್ದೀವಿ. ಈ ಶ್ರಾವಣಕ್ಕೆ ನಾವು ಅಭಿಷೇಕ ಮಾಡಿಸ್ತಾ ಇದ್ದೀವಿ, ಅದಕ್ಕೆ ತಿಳಿಸೋಕ್ಕೆ. ಮತ್ತಂದರೆ ಭೂಮಿ ಸ್ಕೂಲಿಗೆ ಹೋಗ್ತಾ ಇದ್ದಾಳ, ಆವಾಗ ಒಂದು ಸಲ ಬಂದು ಹೋಗ್ಬೇಕು ಅಂದ್ಕೊಂಡು ಬಂದಿದ್ದೀವಿ. ಇವಾಗ ಬಂದಿದ್ದೀವಿ ಅಂತ ತುಂಬ ಚೆನ್ನಾಗಿ ಕೂಡ ಅನಿಸ್ತಾ ಇದೆ. ಇಲ್ಲಿ ಒಳಗಡೆ ಮುತ್ತೈರು ಇರ್ತಾರೆ, ಅವರು ಪೂಜೆ ಮಾಡ್ತಾರೆ. ನಾವು ಇಲ್ಲಿ ಕುಂತಿದ್ದೀವಿ ನೋಡಿ ಫ್ರೆಂಡ್ಸ್. ಇವಾಗ ಮುತ್ತೈನ ದರ್ಶನ ಕೂಡ ಚೆನ್ನಾಗಿ ಆಯಿತು. ಇಲ್ಲಿ ನೋಡಿ, ವಾನರ್ಸ್ ಏನೋ ಕಾಯ್ತಾ ಇದ್ದಾವೆ, ಯಾವಾಗ ಹೊರಗೆ ಬರ್ತಾರೆ, ಏನು ಕೊಡ್ತಾರೆ ಅಂತ. ಅವರಿಗೂ ಕೂಡ ನಾವು ಬಾಳೆಕಾಯಿ ತಂದಿದ್ದೀವಿ. ಫಸ್ಟ್ ಎಲ್ಲ ದೇವ್ರ ದರ್ಶನ ಮುಗಿಸ್ಕೊಂಡು ಆಮೇಲೆ ಅವರಿಗೆ ಪ್ರಸಾದ ಕೊಡಬೇಕು ಅಂದ್ಕೊಂಡಿದ್ದೀವಿ. ಇವಾಗ ಇದು ಸೆಕೆಂಡ್ ನೋಡಿ, ಇಲ್ಲಿ ಬಾವಿ ಇದೆ, ಸಣ್ಣ ಬಾವಿ ಇದೆ, ಮಳೆ ನೀರು ಬಿದ್ದಿದ್ದಾವೆ, ಎಷ್ಟೊಂದು ಸ್ವಚ್ಛ ಮಳೆ ನೀರು ಬಿದ್ದಿದ್ದಾವೆ. ಇಲ್ಲಿ ಭ್ರಮರಾಂಬ ದೇವಿ ಟೆಂಪಲ್ ಇದೆ ಫ್ರೆಂಡ್ಸ್. ನೀವು ಶ್ರೀಶೈಲ ನೋಡ್ತಿರಲ್ಲ, ಅಲ್ಲಿ ಮಲ್ಲಿಕಾರ್ಜುನ ಟೆಂಪಲ್, ಅದೇ ಥರ ಇದನ್ನು ಟೆಂಪಲ್, ಅದೇ ದೇವರು ಇಲ್ಲಿರೋದು, ಅದೇ ಥರ ಬೆಟ್ಟನೂ ಕೂಡ ಇದೆ. ಸೊ ಇಲ್ಲಿ ಕೂಡ ಭ್ರಮರಾಂಬ ದೇವಿ ಟೆಂಪಲ್ ಇದೆ. ಇಲ್ಲಿ ಕೂಡ ಚೆನ್ನಾಗಿ ನಾವು ದರ್ಶನ ಮಾಡಿಕೊಂಡು ಆಮೇಲೆ ನಾವು ಹೊರಗಡೆ ಸ್ವಲ್ಪ ತಿರುಗಾಡಿ ಟೈಮ್ ಸ್ಪೆಂಡ್ ಮಾಡ್ತೀವಿ. ಇಲ್ಲಿ ಆದಿಶಕ್ತಿ ಮಾತೆಯ ದರ್ಶನ ಕೂಡ ಆಯಿತು. ಇವಾಗ ವಾನರ್ ಸೇನಾ ಕೂಡ ಇವರು ಬಾಳಿಕೆ ಕೊಡ್ತಾ ಇದ್ದಾರೆ. ನಾನು ಸ್ವಲ್ಪ ಶೂಟ್ ಮಾಡ್ತಾ ಇದ್ದೆ, ಯಾಕಂದರೆ ನನಗೆ ತುಂಬ ಭಯ ಆಗ್ತದಪ್ಪ ಫ್ರೆಂಡ್ಸ್. ದೊಡ್ಡ ಬಾಲೆ ಕೂಡ ಇರ್ತವೆ, ಅವರಿಗೆ ನಂಬಲ್ಲಿ ಏನಿರುತ್ತೆ ಅಂತ ಹಾರು ಬರ್ತಾ ಇರ್ತವೆ. ಬಟ್ ನಮ್ಮ ಭೂಮಿ ಸ್ವಲ್ಪನೂ ಅಂಜೋದಿಲ್ಲ, ಅವರಿಗೆ ಅಂಜಿಸ್ತಾ ಇರ್ತಾಳೆ. ಇಲ್ಲಿ ನೀವು ನಿಮ್ಮ ಫ್ಯಾಮಿಲಿ ಕೂಡ ಬರ್ತಾ ಇದ್ದೀರಾ ಅಂದರೆ, ನಿಮ್ಮ ಚಿಕ್ಕ ಮಕ್ಕಳು ಇದ್ದರೆ ನೀವು ಖಂಡಿತ ನೀವು ಅವರಿಗೆ ಜೋಪಾನಾಗೆ ನೋಡ್ಕೋಬೇಕು. ನೋಡಿ ಫ್ರೆಂಡ್ಸ್, ಈ ಕೋತಿ ಹಿಂದುಗಡೆದಿಂದ ಬರ್ತಾ ಇದೆ. ಯಾಕೆಂದರೆ ದೊಡ್ಡ ಕೋತಿ ಪಾಪ ಸಣ್ಣ ಕೋತಿಗೆ ತಿನ್ನಿಸ್ಬಿಡೋದಿಲ್ಲ, ಅದಕ್ಕಾಗಿ ಪಾಪ ಇಲ್ಲಿದಿಂದ ಬರ್ತಾ ಇದ್ದಾವೆ. ಬಟ್ ಎಲ್ಲರಿಗೂ ಕೂಡ ಚೆನ್ನಾಗಿ ಬಾಳಿಕೆ ಕೊಟ್ಟಿದ್ವಿ, ಯಾಕಂದರೆ ಎಲ್ಲರಿಗೂ ಕೂಡ ಬರಬೇಕು ಅಂತಾನೆ ಸ್ವಲ್ಪ ತೊಗೊಂಡು ಹೋಗ್ತಾ ಇದ್ವಿ.
ನೋಡಿ ಈ ಥರ ಕಾಣುತ್ತೆ ಮೇಲೆ ಬಂದಮೇಲೆ ಫ್ರೆಂಡ್ಸ್. ನೋಡಿ ಭೂಮಿಂದು ಚೆಷ್ಟೆ ನೋಡಿ ಎಷ್ಟೊಂದಿದೆ. ಅದು ಪಾಪ ಕೋತಿ ಕೂಡ ಅಂಜುತ್ತಾ ಇದೆ. ಅವಳಿಗೆ ತುಂಬ ಎಕ್ಸೈಟ್ಮೆಂಟ್ ಅನಿಸುತ್ತೆ ಇದು ಎಲ್ಲ ಮಾಡೋಕ್ಕೆ. ಇವಾಗ ನೋಡಿ ಇದು ಟೆಂಪಲ್ ಇದೆಲ್ಲ ಫುಲ್ ಟೆಂಪಲ್ ತೋರಿಸ್ತಾ ಇದ್ದೀನಿ. ಇದು ರಥ ಇದೆ ಫ್ರೆಂಡ್ಸ್. ಇಲ್ಲಿ ಸ್ವಲ್ಪ ಸಣ್ಣ ಸಣ್ಣ ಟೆಂಪಲ್ ಇದ್ದಾವೆ, ಆಂಜನೇಯ ಟೆಂಪಲ್ ಈ ಥರ ಇದೆ ನೋಡಿ. ಇದು ಫುಲ್ ಮೇಲೆ ಬಂದಮೇಲೆ ಈ ಥರ ಬೆಟ್ಟ ಕಾಣುತ್ತೆ, ನೋಡ್ಬೋದಾ. ಇವಾಗ ನಾವು ಇಲ್ಲಿಂದ ಹೊಲಕ್ಕೆ ಹೋಗ್ತಾ ಇದ್ದೀವಿ. ಇವಾಗ ನೋಡಿ ಇಲ್ಲೇ ಹೊಲ ಕೂಡ ನಮಗೆ ದಾರಿಯಲ್ಲೇ ಹತ್ತುತ್ತೆ. ಸೊ ಹೊಲ ಕೂಡ ನೋಡ್ಕೊಂಡು ಬರ್ಬೇಕಂತ ಬಂದಿದ್ವಿ. ಇಲ್ಲಿ ನಾವು ಹತ್ತಿ ಹಾಕಿದ್ದೀವಿ, ತುಂಬ ಚೆನ್ನಾಗಿ ಹತ್ತಿ ಆಗಿದೆ. ಸೊ ತುಂಬ ಚೆನ್ನಾಗಿ ನಾವು ಹೊಲಕ್ಕೆ ಬಂದು ಅಲ್ಲೇ ನಾವು ಊಟ ಮಾಡಿ ಮನೆಯಲ್ಲೇ ಬರ್ತಾ ಇದ್ವಿ. ನೋಡ್ತಾ ಇದ್ದೀರಾ ಇಲ್ಲಿ ತುಂಬ ಚೆನ್ನಾಗಿ ಹತ್ತಿ ಆಗಿದೆ. ನಾವು ಎಲ್ಲ ಹೊಲ ತಿಗಾಡಿದ್ವಿ. ಇಲ್ಲಿ ಆರುಕುನ ಕೂಡ ಮಣ್ಣಲ್ಲಿ ಆಡ್ತಾ ಇದ್ದಳು, ಚಿನ್ನು ಕೂಡ ಮಣ್ಣಲ್ಲಿ ಆಡ್ತಾ ಇದ್ದಳು. ಹೊಲಕ್ಕೆ ಬರೋಕ್ಕೆ ತುಂಬ ಇಷ್ಟ ಆಗುತ್ತೆ ನನಗೆ. ಅದಕ್ಕಾಗಿ ನಾನು ಹೊಲ ಕೂಡ ನೋಡ್ಕೊಂಡು ಬರಬೇಕು ಅಂತ ಸ್ಟಾರ್ಟಿಂಗೇ ಡಿಸೈಡ್ ಮಾಡಿದ್ವಿ. ಅದಕ್ಕಾಗಿ ಇವಾಗ ಹೊಲಕ್ಕೆ ಬಂದಿದ್ದೀವಿ. ನಮ್ಮ ಹೊಲದಲ್ಲಿ ನಾವು ಈ ಸಲುವಾಗಿ ಹತ್ತಿ ಆಗಿದ್ದೀವಿ. ಸೊ ಥ್ಯಾಂಕ್ ಯು, ಬಾಯ್.